ಎಸ್ ನೋಡಿ, ನಾಳೆ ದೆಹಲಿಯಲ್ಲಿ ಗಣರಾಜ್ಯೋತ್ಸವದ ಹಿನ್ನೆಲೆ ಟ್ಯಾಬ್ಲೋ ಪ್ರದರ್ಶನ ನಡೆಯುತ್ತೆ ಪ್ರತಿ ವರ್ಷದಂತೆ. ಆದರೆ ಈ ಬಾರಿ ನಮ್ಮ ಕರ್ನಾಟಕದ ಟ್ಯಾಬ್ಲೋ ಪ್ರದರ್ಶನಕ್ಕೆ ಈ ಬಾರಿ ಅವಕಾಶ ಕೊಡ್ತಾ ಇಲ್ಲ. ಈ ಬಾರಿ ಅವಕಾಶವನ್ನ ಅಂತಂದ್ರೆ ನಮ್ಮ ಕರ್ನಾಟಕದ ಟ್ಯಾಬ್ಲೋ ಪ್ರದರ್ಶನ ಈ ಬಾರಿಯಲ್ಲಿ ಆಗುವುದಿಲ್ಲ. ಹಾಗಾಗಿ ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇದಕ್ಕೆ ಮೂಲ ಕಾರಣ ಯಾರು? ನಮ್ಮ ಕರ್ನಾಟಕದ ಟ್ಯಾಬ್ಲೋ ಪ್ರದರ್ಶನ ಆಗೋದಿಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಸರಿ? ಅದರಲ್ಲೂ ಕೂಡ ದೆಹಲಿಯಲ್ಲಿ ಮೋದಿ ಸರ್ಕಾರದ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಕೆಂಡಾಮಂಡಲಾಗಿದ್ದಾರೆ. ನಾವು ಕೇಂದ್ರದ ಜೊತೆ ಪತ್ರ ವ್ಯವಹಾರವನ್ನ ಮಾಡಿದ್ದೀವಿ, ಕೇಂದ್ರ ಅವಕಾಶ ಮಾಡಿಕೊಡದೆ ಇದ್ರೆ ಏನ್ ಮಾಡೋದು ಅಂತ ಹೇಳಿ ಇದೀಗ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಈಗ ಮುಗಿಬಿದ್ದಿದ್ದಾರೆ. ನಾಳೆ ಗಣರಾಜ್ಯೋತ್ಸವದ ದಿನ ಎಲ್ಲಾ ರಾಜ್ಯದ ವಿಶೇಷ ಸ್ತಬ್ಧ ಚಿತ್ರ ಪ್ರದರ್ಶನ ನಡೆಯುತ್ತೆ. ಆದ್ರೆ ಈ ಬಾರಿ ನಮ್ಮ ಕರ್ನಾಟಕದ ಟ್ಯಾಬ್ಲೋ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ರೀತಿಯಾಗಿ ನಮ್ಮ ಕರ್ನಾಟಕವನ್ನ ಸೈಡ್ ಲೈನ್ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೀಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು. ಹಾಗಾಗಿ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಮೋದಿ ಸರ್ಕಾರದ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಕೇಂದ್ರದ ಜೊತೆ ಪತ್ರ ವ್ಯವಹಾರವನ್ನ ಮಾಡಿದ್ದೀವಿ, ಕೇಂದ್ರ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡೋದು? ಗಣರಾಜ್ಯೋತ್ಸವದ ದಿನ ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರ ಪ್ರದರ್ಶನ ಅಥವಾ ಟ್ಯಾಬ್ಲೋ ಪ್ರದರ್ಶನ ಅಂತ ನಾವೇನು ಹೇಳ್ತೀವಿ, ಅದು ನಮ್ಮ ಕರ್ನಾಟಕದ ರಾಜ್ಯಕ್ಕೆ ಮಾತ್ರ ಅವಕಾಶ ಕೊಡಲಿಲ್ಲ ಈ ಬಾರಿ, ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಈ ರೀತಿಯಾದಂತಹ ಭೇದ ಭಾವ ಯಾಕೆ? ನಮ್ಮ ಕರ್ನಾಟಕದ ರಾಜ್ಯವನ್ನ ಒಂದು ರೀತಿಯಾಗಿ ಸೈಡ್ ಲೈನ್ ಮಾಡಿರೋದು ಯಾಕೆ ಅಂತ ಹೇಳಿ ಈಗ ಕಾಂಗ್ರೆಸ್ ನಾಯಕರು ಮುಗಿಬಿಟ್ಟಿದ್ದಾರೆ. ಅವ್ರು ಮಾಡದೆ ಹೋದ್ರೆ ಏನ್ ಮಾಡಕ್ಕೆ? ಪತ್ರ ವ್ಯವಹಾರ ಎಲ್ಲ ಆಗಿದೆಯಪ್ಪ, ಪತ್ರ ವ್ಯವಹಾರ ಎಲ್ಲ ಆಗಿದೆ, ನಾವೆಲ್ಲ ಕಳಿಸಿದ್ದೀವಿ. ಅದು ಸ್ಪರ್ಧಿ ಪರ್ಯಂತ ಈಗ ಪ್ರತಿ ರಾಜ್ಯದಿಂದ ಸ್ತಬ್ಧ ಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ, ಅವ್ರು ಮಾಡಬೇಕು. ನಾವು ಕಳಿಸಿದ್ದೀವಿ, ಅವ್ರು ಮಾಡದೆ ಹೋದ್ರೆ ಏನು ಮಾಡಕ್ಕೆ? ಪತ್ರ ವ್ಯವಹಾರ ಎಲ್ಲ ಆಗಿದೆಯಪ್ಪ, ಪತ್ರ ವ್ಯವಹಾರ ಎಲ್ಲ ಆಗಿದೆ, ನಾವೆಲ್ಲ ಕಳಿಸಿದ್ದೀವಿ. ಅದು ಸ್ಪರ್ಧಿ ಪರ್ಯಂತ ಈಗ ಪ್ರತಿ ರಾಜ್ಯದಿಂದ ಸ್ತಬ್ಧ ಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಎಸ್ ನೋಡಿ, ನಾಳೆ ಗಣರಾಜ್ಯೋತ್ಸವದ ಹಿನ್ನೆಲೆ ದೆಹಲಿಯಲ್ಲಿ ಒಂದು ಟ್ಯಾಬ್ಲೋ ಪ್ರದರ್ಶನ ನಡೆಯುತ್ತೆ. ಇದರಲ್ಲಿ ಎಲ್ಲಾ ರಾಜ್ಯಗಳಿಗೂ ಕೂಡ ಅವಕಾಶ ಇದೆ. ಎಲ್ಲಾ ರಾಜ್ಯದಿಂದಲೂ ಕೂಡ ತಮ್ಮ ತಮ್ಮ ರಾಜ್ಯದ ಪರವಾಗಿ, ಅಂದ್ರೆ ತಮ್ಮ ರಾಜ್ಯದಲ್ಲಿ ಏನೆಲ್ಲ ಕೇಂದ್ರ ಬಿಂದು ಅಂತ ಇದೆ ಅಥವಾ ತಮ್ಮ ಸಂಸ್ಕೃತಿ ಏನಿದೆ, ಆ ಒಂದು ಟ್ಯಾಬ್ಲೋ ಪ್ರದರ್ಶನಗಳು ನಡೆಯುತ್ತೆ. ಅದರಂತೆ ನಮ್ಮ ಕರ್ನಾಟಕದಿಂದಲೂ ಕೂಡ ಬಹುಶಃ ಟ್ಯಾಬ್ಲೋ ಪ್ರದರ್ಶನ ಆಗುತ್ತೆ ಅಂತ ಹೇಳಿ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡಿದ್ರು. ಆದ್ರೆ ಇಲ್ಲಿ ಬ್ಯಾಡ್ ನ್ಯೂಸ್ ಏನು ಅಂತಂದ್ರೆ, ಕೇವಲ ನಮ್ಮ ರಾಜ್ಯಕ್ಕೆ ಈ ಬಾರಿ ಕರ್ನಾಟಕದ ರಾಜ್ಯದ ಟ್ಯಾಬ್ಲೋ ಪ್ರದರ್ಶನಕ್ಕೆ ಈ ಬಾರಿ ಅವಕಾಶ ಇಲ್ಲ. ಹಾಗಾಗಿ ಒಂದ್ ರೀತಿಯಾಗಿ ಕೇಂದ್ರ ಸರ್ಕಾರ ಯಾವೆಲ್ಲ ರಾಜ್ಯಗಳಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆಯುತ್ತೋ ಅಂತಹ ರಾಜ್ಯಗಳಿಗೆ ಮಾತ್ರ ಇಲ್ಲಿ ಅವಕಾಶ ಮಾಡಿಕೊಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ, ಈಗಾಗಲೇ ಕಾಂಗ್ರೆಸ್ ನಾಯಕರು ಗಂಭೀರವಾದಂತಹ ಆರೋಪವನ್ನ ಮಾಡುತ್ತಿದ್ದಾರೆ. ಆದ್ರೂ ಕೂಡ ಈ ಒಂದು ವಿಚಾರ ಬಹಳ ಖಂಡನೀಯ. ಗಣರಾಜ್ಯೋತ್ಸವದ ದಿನ ನಮ್ಮ ಕರ್ನಾಟಕ ರಾಜ್ಯದ ಟ್ಯಾಬ್ಲೋ ಪ್ರದರ್ಶನ ಆಗೋದಿಲ್ಲ.